ಈಗ ಮಳೆ ನಿಲ್ಲುವವರೆಗೆ ಏನೂ ಮಾಡ್ಲಿಕ್ಕಾಗೋಲ್ಲ. ಮಳೆ ನಿಂತ ತಕ್ಷಣ ಎಲ್ಲ ಪ್ರಿಕಾಷನ್ ಮತ್ತು ಮಳೆಯಲ್ಲಿ ಏನು ಮಾಡ್ಬೇಕಂತ ಮಾಡ್ತಿದ್ವಿ. ಯಾಕಂದ್ರೆ ಈಗೇನು ಆಟೋಲ್ಲಿ ಮುಚ್ಚಲಿಕ್ಕೆ ಆಗೋಲ್ಲ, ಮಳೆ ಇದೆ ಜಾಸ್ತಿ. ಸೊ ಭಾಳಷ್ಟು ತಗ್ಗಿದ್ರು ಕೂಡ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಡೈವರ್ಷನ್ ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದ್ದದನ್ನ ಮೇಂಟೈನ್ ಮಾಡ್ತೀವಿ. ಮಳೆಗಾಲ ಸ್ವಲ್ಪ ತಗ್ಗಿದ ತಕ್ಷಣ ಇದು ಗುಂಡಿ ತುಂಬುವಂಥ ಕೆಲಸ ಫಸ್ಟ್ ಪ್ರಯಾರಿಟಿ. ಆಮ್ಯಾಗ ಬ್ರಿಡ್ಜಸ್ಸು, ಆಮ್ಯಾಗೆ ಯಾವುದು ಕೆಲವು ಕಡೆ ರೋಡ್ ಕಟ್ ಆಗಿದೆ ನಮ್ಮದು ಪೂರ್ತಿ. ಅದನ್ನು ಮಾಡುವಂಥ ಪ್ರಯಾರಿಟಿ ಮ್ಯಾಗ ಮಾಡ್ತೀವಿ. ಒಟ್ಟಿಗೆ ನಮಗೆ ಸಮಯ ಸಿಗಬೇಕು, ಮಳೆ ಸ್ವಲ್ಪ ಕಡಿಮೆ ಆಗಬೇಕು. ಅದು ಇನ್ಕ್ಲೂಡಿಂಗ್ ಇದು ಅದರಲ್ಲಿದ್ದಾರೆ. ಯಾಕಂದರೆ ಇನ್ನೂ ಅವರು ಈಗ ಪ್ಯಾಚ್ ವರ್ಕ್ ಮಾತ್ರ ಮಾಡಿದ್ದಾರೆ. ಮುಂದಿನ ಸಾರಿ ಎಂಟೈರ್ ರಸ್ತೆ ಪ್ಲಸ್ ಈ ಬ್ರಿಡ್ಜಸ್ಸು ಈಗಾಗಲೇ ಅದು ಟೆಂಡ್ರ್ ಆಗಿದೆ. ಅವ್ರು ವರ್ಕ್ ಆರ್ಡ್ರ್ ಕೊಟ್ಟಿದ್ದಾರೆ. ನೋಡಿಲ್ಲ, ನಾವು ಆ ಕಡೆ ನೋಡಿಲ್ಲ, ನೋಡ್ತೀವಿ ಅದನ್ನ. ಯಾಕಂದರೆ ಇಲ್ಲ, ಅದು ಇದ್ರೂ ಕೂಡ ಮಾಡ್ಲಿಕ್ಕೆ ಹಚ್ತಾರೆ. ಅರೆ ಇದು ಮಳೆಗೆ ನಿಂತ ತಕ್ಷಣ ಈ ಬ್ರಿಡ್ಜ್ ಬಗ್ಗೆ ಹೊಸ ಬ್ರಿಡ್ಜ್ ಇನ್ಕ್ಲೂಡ್ ಇದೆ ಆ ಟೆಂಡರ್ನಲ್ಲಿ. ಅದು ಇದ್ದಾರೆ, ಪ್ರಪೋಸಲ್ ಇದೆ. ಮೊನ್ನೆ ಒಂದು ಬೆಂಗಳೂರಲ್ಲಿ ಸಭೆ ಮಾಡಿದ್ರು ಮಂತ್ರಿಗಳ. ಇನ್ನೂ ಡೀಟೇಲ್ ಮಾಡ್ತೀವಿ. ಯಾರು ವಿಲ್ಲಿಂಗ್ಲಿ ಹೋಗ್ಲಿಕ್ಕೆ ಹಿಡಿದಾರೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಮಹಾರಾಷ್ಟ್ರ ಜಾಸ್ತಿ ಬಿಟ್ಟರೆ ಹಾಗೆ ಆಗ್ತದೆ. ನೀರು ಜಾಸ್ತಿ ಬಿಟ್ಟರೆ ಇಫೆಕ್ಟ್ ಆಗೇ ಆಗ್ತದೆ. ಇನ್ನೂವರೆಗೇನು ಅಂತದ ಜಾಸ್ತಿ ಆಗಿಲ್ಲ. ಯಾಕಂದ್ರೆ ಇನ್ನೂ ವಿದಿನ್ ದಿ ಲಿಮಿಟ್ನಾಗ ಇದ್ದಾರೆ. ಸೊ ಇನ್ನೊಂದು 2-3 ವರ್ಷ ನಂತರ ಗೊತ್ತಾಗ್ತಾರೆ. ಈ ಸದ್ಯಕ್ಕೆ ಕರೆಕ್ಟ್ ಇದ್ದಾರೆ, ಈಗ ನನಗೆ ಸಮಸ್ಯೆ ಇಲ್ಲ. ಇದ್ದಾರೆ, ಆಲ್ರೆಡಿ ಮುಂಚೆನೇ ಮಾಡ್ಕೊಂಡಿದ್ದಾರೆ ಅವರು. ಮುಂಚೆಯಿಂದ ರೆಡಿಯಲ್ಲಿ ಇದ್ದಾರೆ, ಅದೇನು ಪ್ರಶ್ನೆ ಇಲ್ಲ. ಯಾಕಂದರೆ 19ರಲ್ಲಿ ಬಂದದ್ದು ಅತಿ ಹೆಚ್ಚು ಹೀಗಾಗಿ ಆ ಮಟ್ಟದಲ್ಲಿ ತಯಾರಿ ಇದ್ದಾರೆ. ಇನ್ನೂ ಅಷ್ಟು ಮಟ್ಟದಲ್ಲಿ ಆಗಿಲ್ಲ.